ಮೈತ್ರಿ ಕಡೆಯಿಂದ ಮಂಡ್ಯದಲ್ಲಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಬಹುತೇಕ ಎಚ್.ಡಿ. ಕುಮಾರಸ್ವಾಮಿ ಅವರೇ ಫಿಕ್ಸ್ ಅನ್ನೋ ಮಾಹಿತಿ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ನೋಡ್ತಾ ಹೋಗೋಣ. ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಫಿಕ್ಸ್, ಬಹುತೇಕ ಖಚಿತ. ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಕುಮಾರಸ್ವಾಮಿ ಅವರು ಧುಮುಕೋದು ಬಹುತೇಕ ಖಚಿತ. ಬಿಜೆಪಿ ಹೈಕಮಾಂಡ್ ನಿಂದಲೂ ಕೂಡ ಕುಮಾರಸ್ವಾಮಿ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಅಥವಾ ಸಮ್ಮತಿ ಸಿಕ್ಕಿದೆ. ನಿನ್ನೆಯ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಜೆಡಿಎಸ್ನವರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಕುಮಾರಸ್ವಾಮಿ ಸ್ಪರ್ಧೆಗೆ ಎಲ್ಲಾ ನಾಯಕರು ಕೂಡ ಹೌದು ಸರ್ ನೀವೇ ನಿಂತ್ಕೊಳ್ಳಿ, ಗೆಲುವು ಆರಾಮು ಅಂದಿದ್ದಾರಂತೆ. ಮಾರ್ಚ್ 25ಕ್ಕೆ ಅಧಿಕೃತ ಘೋಷಣೆ ಸಾಧ್ಯತೆ ಇದೆ. ಶಸ್ತ್ರಚಿಕಿತ್ಸೆ ಬಳಿಕ ಇವತ್ತು ಹೋಗಿದ್ದಾರೆ ಆಲ್ರೆಡಿ, ನಾಳೆ ಶಸ್ತ್ರಚಿಕಿತ್ಸೆ ಮುಗಿದ ಬಳಿಕ ಮತ್ತೊಂದು ಸಭೆಯನ್ನ ಮಾಡ್ತಾರೆ. ಅಧಿಕೃತ ಘೋಷಣೆ ಬಳಿಕ ಚುನಾವಣಾ ಅಖಾಡಕ್ಕೆ ಎಚ್.ಡಿ.ಕೆ ಅವರು ಧುಮುಕ್ತಾರೆ. ಎಂಪಿ ಚುನಾವಣೆ ಏನು ಕುಮಾರಸ್ವಾಮಿ ಅವರಿಗೆ ಹೊಸದಲ್ಲ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಎಂಪಿ ಅಖಾಡ ಹೊಸದು ಕೂಡ ಅಲ್ಲ. ಹಾಗಾಗಿ ಗೆಲುವು ಖಚಿತ, ನೀರು ಕುಡಿದಷ್ಟೇ ಸಲೀಸು. ಈ ಹಿನ್ನೆಲೆಯಲ್ಲಿ ಬೇರೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಬಿಜೆಪಿ ಒತ್ತಾಸೆ ಇರುವಂತದ್ದು ಅದೇ. ಮಂಡ್ಯದಿಂದ ಈಗ ಅವ್ರಿಗೆ ಬಿಟ್ಕೊಟ್ಟಿದ್ರಲ್ಲ, ಮಂಡ್ಯ ಹಾಸನ ಅಂತೂ ಫಿಕ್ಸ್, ಕೋಲಾರ ಗೊತ್ತಿಲ್ಲ. ಮಂಡ್ಯದಿಂದ ಕುಮಾರಸ್ವಾಮಿ ಅವರೇ ನಿಂತ್ಕೊಳ್ಳಿ ಅಂತ ಜೆಡಿಎಸ್ ವಲಯದಲ್ಲೂ ಕೇಳಿ ಬರ್ತಾ ಇದ್ದಿದ್ದು. ಮಗ ಇಲ್ಲ ಅವ್ರ ತಂದೆ ಕುಮಾರಸ್ವಾಮಿ ನಿಂತ್ಕೊಳ್ಳಿ, ಇಲ್ಲ ನಿಖಿಲ್ ನಿಂತ್ಕೊಳ್ಳಿ ಅಂತ. ಬಟ್ ಬಿಜೆಪಿಯ ಒತ್ತಾಸೆ ಕುಮಾರಸ್ವಾಮಿ ಅವ್ರು ನಿಂತ್ಕೊಬಿಟ್ರೆ ಎಲ್ಲಾ ಮತಗಳು ಕೂಡ ಈ ಕಡೆಗೆ ಬೀಳುವಂಥದ್ದು ಖಚಿತ, ಅಥವಾ ಗೆಲುವು ಕೂಡ ಸುಲಭ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ರು. ಜೆಡಿಎಸ್ ನಲ್ಲೂ ಕೂಡ ಅದೇ ಒಂದು ತೀರ್ಮಾನಕ್ಕೆ ಬಂದಿದ್ದಾರಂತೆ. ಸೊ ಇನ್ನೊಂದು ಸಭೆಯನ್ನ ನಡೆಸೋದ್ರ ಮುಖಾಂತರ ಈಗ 25ನೇ ತಾರೀಕು ಮಾರ್ಚ್ ಅನೌನ್ಸ್ ಮಾಡ್ತಾರೆ. ಮಂಡ್ಯದಿಂದ ಮೈತ್ರಿ ಪಕ್ಷದಿಂದ ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಕುಮಾರಸ್ವಾಮಿ ಅವರೇ ಫಿಕ್ಸ್ ಅಂತ ಇನ್ನೇನು ಅನೌನ್ಸ್ ಮಾಡ್ತಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಬಟ್ ಇದರ ನಡುವೆಯೂ ಕೂಡ ಅಸಮಾಧಾನ ಬಿಜೆಪಿ ಮೈತ್ರಿಯಲ್ಲಿ ಹೇಳ್ತಾ ಇದೆ. ಅದ್ರ ಬಗ್ಗೆ ಮುಂದಕ್ಕೆ ನೋಡ್ತಾ ಹೋಗೋಣ. ಸದ್ಯಕ್ಕೆ ಮಂಡ್ಯ ಅಭ್ಯರ್ಥಿ ಯಾರು 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 ಅನ್ನೋ ಪ್ರಶ್ನೆಗೆ ಕುತೂಹಲಕ್ಕೆ ಉತ್ತರ ಸಿಕ್ಕದಂಗೆ ಕಾಣಿಸ್ತಾ ಇದೆ. ಬಹುತೇಕವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರೇ ನಿಂತ್ಕೊಳ್ತಾರೆ ಅಂತ. ಜೆಡಿಎಸ್ ನಿಂದಲೂ ಸಪೋರ್ಟ್, ಬಿಜೆಪಿಯಿಂದಲೂ ಓಕೆ ಅವರೇ ನಿಂತ್ಕೊಂಡ್ರೆ ಸೂಕ್ತ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ ಮಂಡ್ಯದಿಂದ. ಇದರ ನಡುವೆ ಸುಮಲತಾ ಅವರ ನಡೆ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅವ್ರನ್ನ ಹೇಗೆ ಸಮಾಧಾನ ಮಾಡುತ್ತೆ ಬಿಜೆಪಿ ಗೊತ್ತಿಲ್ಲ. ಬಟ್ ಈಗ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಈ ಮೈತ್ರಿಯಿಂದ ಬಿಜೆಪಿ ಈ ಒಂದು ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಫಿಕ್ಸ್ ಅಂತ.